ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾಗಿ ಸೇವೆಯಲ್ಲಿರುವಾಗ ರೀ ಅದೊಂದು ನೋಡಿ ಹೃದಯದ ಮಿಡಿತ ಸಾಹಿತ್ಯದ ಒಂದು ಒಲವು ಅವ್ರು ಏನು ಮಾಡಿತ್ತಂದ್ರೆ ನಮ್ಮ ಗೋಕಾವಿ ಗೆಳೆಯರ ಬಳಗ ಬಂದರಿ ಮೊನ್ನೆ ಅದು ನಮ್ಮ ಶ್ರಾವಣ ಮಾಸದ ಒಂದು ನಿಮಿತ್ತ ಆತು ನಮ್ಮ ಕೈದಿಗಳ ಮನ ಪರಿವರ್ತನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅಂಥೇಳಿ ಆಮಂತ್ರಣ ನೀಡಿದ್ರಿ. ಆ ಆಮಂತ್ರಣ ಪತ್ರಿಕೆಯನ್ನು ನೋಡಿಕೊಂಡು ನಮಗೆಲ್ಲರಿಗೂ ಭಾಳ ಸಂತೋಷ ಆತ್ರಿ. ಯಾಕಂದ್ರೆ ಸಾಹಿತ್ಯವನ್ನು ಪ್ರೀತಿಸೋರು, ಕಲೆಯನ್ನು ಆರಾಧನೆ ಮಾಡೋಂಥವ್ರು, ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಜೈಲಿನಾಗ ಇದ್ದುಕೊಂಡ್ರಿ ಅವರು ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಂದ್ಕೂಡಲೇ ಭಾಳ ಸಂತೋಷದಿಂದ ಎಲ್ಲರೂ ಹೋದೆವು ಸರ್. ಯಾಕಂದ್ರೆ ಸುಮಾರು 4-5 ತಾಸಿನ ಒಂದು ಪ್ರಯಾಣ ರೀ. ಆದರೂ ಅವರ ಒಂದು ಪ್ರೀತಿ ರೀ ನಮ್ಮನ್ನೆಲ್ಲರೂ ಭಾಳ ಪ್ರೀತಿಯಿಂದ ಕರೆದಾಗ ರೀ ಎಲ್ಲರೂ ಕೂಡಿಕೊಂಡು ಹೋದೆವು ಸರ್. ನಮ್ಮ ಗೆಳೆಯರ ಬಳಗದ ವಿಶೇಷವಂತ ನಮ್ಮ ಗೆಳೆಯರ ಬಳಗದ ಮುಖ್ಯಸ್ಥರು ಪ್ರಾಪ್ತಾರ ಜಯಾನಂದ ಮಾದರ್ ಸರ್ ರೀ, ನಂತರ ಲಕ್ಷ್ಮಣ ಚೌರಿಯವರು, ಉದ್ದನ್ನಗೌಡ್ರು ರೀ, ಮತ್ತು ಈಶ್ವರ ಮಮದಾಪುರು, ಮುಂದೆ ನಮ್ಮ ರೀ ಪ್ರಕಾಶ್ ಕೋಟಿನ ತೋಟ ರೀ, ನಮ್ಮ ಆನಂದ ಸ್ವರ್ಗಾವಿ ರೀ, ಸುರೇಶ್ ಹನಗಂಡಿ ರೀ, ಮತ್ತು ನಮ್ಮ ಸುಭಾಸ ವಾಲಿಕಾರ್ ರೀ, ವಿಠ್ಠಲ್ ಬಾಪು ಕುರಿ, ಮತ್ತು ನಮ್ಮ ವಿದ್ಯಾರೆಡ್ಡಿ, ಹೀಗೆಲ್ಲ ಸುಮಾರು ಒಂದು ರೀ 18 ಮಂದಿ ಮತ್ತು ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದು ಸರ್. ಯೋಗ ಅಲ್ಲಿ ಮಕ್ಕಳಿಗೆ ಅಂದರೆ ಯೋಗ ಕಾರ್ಯಕ್ರಮಗಳನ್ನು ಮಾಡಿಸಿದೆವು ರೀ ಸರ್. ಅಲ್ಲಿ ಎಲ್ಲ ಮಕ್ಕಳ ಒಂದು ಯೋಗ ಕಾರ್ಯಕ್ರಮ ಭಾಳ ಇರುತ್ತೆ, ಸಣ್ಣ ಸಣ್ಣ ಮಕ್ಕಳು ಮಾಡಿದಂಥ ಕಾರ್ಯಕ್ರಮ. ಒಟ್ಟು ಕೈಗಳ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಇದಿರ್ತಲ್ಲ ಸರ್, ಆತಂಕ, ಭೀತಿ, ಅಪರಾಧಿ ಮನೋಭಾವ ಇವನ್ನೆಲ್ಲ ಹೊಡೆದು ಹಾಕೋ ಸಲುವಾಗಿ ರೀ ಒಂದು ಉಪನ್ಯಾಸಗಳನ್ನು ರೀ, ಕವಿಗೋಷ್ಠಿಯನ್ನು ಮಾಡಿದ್ರಿ. ಮತ್ತು ಆ ಸಂದರ್ಭದಲ್ಲಿ ಸಹ ಕೆಲವು ಮಂದಿ ಅಪರಾಧಿ ಹುಡುಗರು ಎಲ್ಲ ಭಾಳಷ್ಟು ಯುವಕರು ಇದ್ದರು ರೀ. ಅವರಲ್ಲಿ ಕೂಡ ಯುವಕರು ಅಪರಾಧಗಳನ್ನು ಯಾಕೆ ಮಾಡಿದರು, ಏನು ವಿಚಾರ ಮಾಡಿದ್ರು ಸರ್? ಸಾಮಾಜಿಕವಾಗಿ ವಿಚಾರ ಮಾಡಿದ್ರೆ ಏನು ಸರ್, ಸಾಮಾಜಿಕವಾಗಿ ಅವ್ರನ್ನ ನಾವು ವಿಚಾರ ಮಾಡಿದಾಗ ರೀ ಕೆಲವೊಂದು ರೀ ಮನೆಯ ಕಲಹಗಳನ್ನು ಬಗ್ಗೆ ಕೆಲ ಹೇಳಿದ್ರು ರೀ. ಯಾಕಂತಂದ್ರೆ ಮನೆಯಲ್ಲಿ ಒಂಥರ ರೀ ವಿಷಮ ವಾತಾವರಣ ಉಂಟಾದಾಗ ರೀ ಅಣ್ಣ ತಮ್ಮರಲ್ಲಿ ಜಗಳ ರೀ. ಹಾಂ ಸರ್, ಹಂಗೆ ಬಂದು ಕೆಲವೊಂದು ಇತ್ತೀಚೆಗೆ ಧರ್ಮದ ಸ್ವಲ್ಪ ಕಾರಣಗಳು ಆಗ್ತಾ ಇರ್ತಾವೆ.